ಸಂಸತ್ ದಾಳಿಗೂ ಬಳಸಿದ್ದು ಕರ್ನಾಟಕದ್ದೇ ಪಾಸ್. ಮಾಸ್ಟರ್ ಮೈಂಡ್ ಬಿಚ್ಚಿಟ್ಟ ಪ್ಲಾನ್ ಬಿ ರಹಸ್ಯ. ಒಂದು ಉದ್ದೇಶ, 4 ದಿಕ್ಕು, 1.5 ವರ್ಷ. ಸ್ನೇಹಿತರೆ, ಬುಧವಾರ ನಡೆದಂತಹ ಒಂದು ಘಟನೆ ಏನಿದೆ ಅದು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಯಾಕಂದರೆ ಲೋಕಸಭೆಯಲ್ಲಿ ಅಂದರೆ ಭಾರತದ ರಾಜಕೀಯದ ಹೃದಯ ಎಂದೇ ಭಾವಿಸಿರುವಂತಹ ಲೋಕಸಭೆಯ ಮೇಲೆ ಕೆಲ ದುಷ್ಕರ್ಮಿಗಳು ಅಟ್ಯಾಕ್ ಮಾಡಿದ್ರು. ಹಳದಿ ಬಣ್ಣದ ಸ್ಮೋಕನ್ನು ಎಲ್ಲ ಕಡೆ ಎರಚಿದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಅದರಿಂದ ಇಡೀ ದೊಡ್ಡ ಸುದ್ದಿಗೆ ಕಾರಣವಾಯಿತು. ಇಂತಹ ಸಮಯದಲ್ಲಿ ಮತ್ತೊಂದು ಶಾಕಿಂಗ್ ಸುದ್ದಿ ಇದೆ. ಏನಪ್ಪ ಅಂದರೆ 2001ರಲ್ಲಿ ಸಂಸತ್ ಮೇಲೆ ಏನು ದಾಳಿ ನಡೆದಿತ್ತು, ಅಂತಹ ಸಮಯದಲ್ಲಿ ಕರ್ನಾಟಕದ ಅಂದರೆ ನಮ್ಮ ಕರ್ನಾಟಕದ ಬೀದರ್ನ ಸಂಸದರ ಪಾಸೊಂದನ್ನು ಬಳಸಲಾಗಿತ್ತು. ಅಂದರೆ 2001ರಲ್ಲಿ. ಈಗ ಏನು ಪ್ರತಾಪ್ ಸಿಂಹರವರ ಪಾಸನ್ನು ಬಳಸಿದ್ರೋ ಅದೇ ರೀತಿ ಬೀದರ್ನ ಸಂಸದರ ಪಾಸನ್ನು 2001ರ ದಾಳಿಗೆ ಬಳಸಿದ್ರಂತೆ. ಅದೇನದು ಸ್ಟೋರಿ, ಅದೆಲ್ಲವನ್ನು ಕಂಪ್ಲೀಟಾಗಿ ಇವತ್ತಿನ ಸ್ಟೋರಿಯಲ್ಲಿ ನಾವು ನಿಮಗೆ ಹೇಳ್ತೀವಿ. ಅದಷ್ಟೇ ಅಲ್ಲದೆ ಈ ಮಾಸ್ಟರ್ ಮೈಂಡ್ ಏನು ಈಗ ಸಿಕ್ಕಿದ್ದಾನೆ, ಅವನು ಪ್ಲಾನ್ ಬಿ ಬಗ್ಗೆ ಕೂಡ ಪೊಲೀಸರ ಹತ್ರ ಬಾಯಿ ಬಿಟ್ಟಿದ್ದಾನೆ. ಅದೆಲ್ಲವನ್ನು ಈ ಸ್ಟೋರಿಯಲ್ಲಿ ನೋಡೋಣ ಬನ್ನಿ. ಹೌದು ಸ್ನೇಹಿತರೆ, ಬುಧವಾರ ನಡೆದ ಘಟನೆ ಇಡೀ ದೇಶವನ್ನು ಬೆಚ್ಚಿ ಬೀಳಿಸಿದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಇದೊಂದು ಸಂಸತ್ ಭವನಕ್ಕೆ ಕಪ್ಪು ಚುಕ್ಕೆ ತಂದಿಟ್ಟಿದ್ದು ಕಾಮನ್ ಆಗಿದೆ. ಈ ದುಷ್ಕೃತ್ಯಕ್ಕೆ 1.5 ವರ್ಷದ ಹಿಂದೆಯೇ ಪ್ಲಾನ್ ಆಗಿತ್ತು ಅನ್ನುವಂಥದ್ದೇ ವಿಶೇಷ. ಅದು ಕರ್ನಾಟಕದ ಮೈಸೂರಿನಲ್ಲಿ ಅಂದರೆ ಅಚ್ಚರಿಯಾಗಬಹುದು, ಆದರೂ ಕೂಡ ಸತ್ಯ. ಹೌದು ಸ್ನೇಹಿತರೆ, ಏನು ಈ ಸಂಸತ್ನೊಳಗೆ ನುಗ್ಗಿ ಹಳದಿ ಸ್ಮೋಕ್ ಸಿಡಿಸಿ ದೊಡ್ಡ ಗದ್ದಲವನ್ನೇ ಸೃಷ್ಟಿಸಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳನ್ನು ಈಗಾಗಲೇ ಬಂಧಿಸಲಾಗಿದೆಯೋ ಅವರುಗಳು ಈಗ ಒಂದೊಂದೇ ಸತ್ಯಗಳನ್ನು ಹೊರ ಹಾಕ್ತಿದ್ದಾರೆ. ಆರಂಭದಲ್ಲಿ 2 ಆರೋಪಿಗಳಂತ ಭಾವಿಸಲಾಯಿತು. ಅದಾದ ಬಳಿಕ ಆವರಣದಲ್ಲಿ ಮತ್ತಿಬ್ಬರು ಸಿಕ್ಕಿದ್ದರು. ಅದಾದ ಬಳಿಕ ಒಂದೊಂದೇ ಲಿಂಕ್ಗಳು ಓಪನ್ ಆಗ್ತಾ ಇದೆ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಇದೀಗ ಪೊಲೀಸರು ಮತ್ತೊಂದು ಅಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಮಾಸ್ಟರ್ ಮೈಂಡನ್ನು ಬಂಧಿಸಿದ್ದಾರೆ. ಆತನು ಕೂಡ ಕೆಲವೊಂದು ರಹಸ್ಯಗಳನ್ನು ಬಿಚ್ಚಿಟ್ಟಿದ್ದಾನೆ. ಸದನದ ಒಳಗಡೆ ಪ್ರೇಕ್ಷಕರ ಗ್ಯಾಲರಿಯಿಂದ ಜಿಗಿದು ಸ್ಮೋಕ್ ಬಾಂಬ್ ಸಿಡಿಸಿದ ಪ್ರಕರಣವು ಇಂದು ನಿನ್ನೆಯ ಸಂಚಲ ಅನ್ನುವಂಥದ್ದು ಈಗ ಜಗಜ್ಜಾಹೀರಾಗಿದೆ. ಸುಮಾರು 1.5 ವರ್ಷದ ಹಿಂದೆ 6 ಆರೋಪಿಗಳು ಮೈಸೂರಿನಲ್ಲಿ ಭೇಟಿಯಾಗಿ ಈ ಕುರಿತು ಚರ್ಚೆ ನಡೆಸಿದ್ರಂತೆ. ಇವರೆಲ್ಲರೂ ಭಗತ್ ಸಿಂಗ್ ಫ್ಯಾನ್ ಕ್ಲಬ್ನ ಅನ್ನುವಂತಹ ಒಂದು ಪೇಜ್ ಏನಿರುತ್ತೆ ಅದರ ಭಾಗವಾಗಿದ್ದರಂತೆ. 9 ತಿಂಗಳ ಹಿಂದೆ ಚಂಡೀಗಢ ವಿಮಾನ ನಿಲ್ದಾಣದಲ್ಲಿ ನಡೆದ ರೈತರ ಪ್ರತಿಭಟನೆ ವೇಳೆ ಭೇಟಿಯಾಗಿದ್ದ ಇವರು ಒಬ್ಬರನ್ನೊಬ್ಬರು ಸಂಪರ್ಕದಲ್ಲಿ ಇದ್ದರು ಎನ್ನುವಂಥದ್ದನ್ನು ಪೊಲೀಸರು ತಿಳಿಸಿದ್ದಾರೆ. ಇನ್ನು ಮೈಸೂರಿನ ಮನೋರಂಜನ್, ಉತ್ತರ ಪ್ರದೇಶದ ಸಾಗರ್ ಶರ್ಮಾ, ಮಹಾರಾಷ್ಟ್ರದ ಅಮೂಲ್ ಶಿಂದೆ, ಹರಿಯಾಣದ ನೀಲಂ ದೇವಿ ವಿರುದ್ಧ ಈಗಾಗಲೇ ಪೊಲೀಸರು ಭಯೋತ್ಪಾದನಾ ಆರೋಪವನ್ನು ಹೊರಿಸಿದ್ದಾರೆ. ಅದರಲ್ಲಿಯೂ ಮಾಸ್ಟರ್ ಮೈಂಡ್ ಆದಂತಹ ಲಲಿತ್ ಹೇಳಿರುವ ಪ್ರಕಾರ ಲೋಕಸಭೆ ಪ್ರವೇಶಿಸಲು ನಾವು ಇದನ್ನು ಇತ್ತೀಚೆಗೆ ಮಾಡಿದ್ದಲ್ಲ, ಇದನ್ನು ಸುಮಾರು 1.5 ವರ್ಷದ ಹಿಂದೆಯೇ ಮಾಡಿದ್ವಿ. ಅದಷ್ಟೇ ಅಲ್ಲದೆ ಪ್ಲಾನ್ ಬಿ ಕೂಡ ಸಿದ್ಧಪಡಿಸಿಕೊಂಡಿದ್ವಿ ಎನ್ನುವಂತಹ ರಹಸ್ಯವನ್ನು ಹೊರಗೆ ಹಾಕಿದ್ದಾನೆ. ಇದಕ್ಕಾಗಿ ವಿಕ್ಕಿ ಎನ್ನುವವರ ಮನೆಯಲ್ಲಿ ಸಭೆಯನ್ನು ಕೂಡ ಕರೆದಿದ್ವಿ ಎನ್ನುವಂಥ ಮಾತನ್ನು ತಿಳಿಸಿದ್ದಾನೆ. ಅಲ್ಲದೆ 1.5 ವರ್ಷದ ಹಿಂದೆ ಇಂತಹದೊಂದು ಪ್ಲಾನ್ ಕೂಡ ರೆಡಿಯಾಗಿತ್ತು ಎನ್ನುವಂತಹ ಮಾಹಿತಿ ನೀಡಿದ್ದು, ನಿಜಕ್ಕೂ ಇಂತಹ ಒಂದು ಏನು ಘಟನೆ ಇದೆ ಇದನ್ನು ಕ್ಷಮಿಸಲು ಸಾಧ್ಯವಿಲ್ಲ. ಅಕಸ್ಮಾತಾಗಿ ಯಾವುದೋ ಒಂದು ಪಬ್ಲಿಸಿಟಿಗಾಗಿ ಮಾಡಿದ್ದಾರೆ ಅಂದಿದ್ರೆ ಅದನ್ನು ಬಿಡಬಹುದಿತ್ತು. ಬಟ್ ಇವರು ಪ್ಲಾನ್ ಮಾಡಿ ಸಂಸತ್ ಮೇಲೆ ದಾಳಿ ಮಾಡಿದ್ದು, ಅದು ಕೂಡ 22 ವರ್ಷದ ಹಿಂದೆ ಯಾವ ದಿನದಂದು ಮಾಡಿದ್ರೋ ಅಂತಹದ್ದೇ ದಿನದಂದು ಮಾಡಿರುವಂಥದ್ದು ಕ್ಷಮಿಸಲಾರದ ಅಪರಾಧವೇ ಸರಿ. ಇನ್ನೊಂದು ದುರದೃಷ್ಟಕರ ಸಂಗತಿಯ ವಿಚಾರ ಏನಂದರೆ ಸ್ನೇಹಿತರೆ, 2001ರಲ್ಲಿ ನಡೆದಿದ್ದಂತಹ ಸಂಸತ್ ದಾಳಿಗೆ ಕರ್ನಾಟಕದೇ ಒಂದು ಪಾಸನ್ನು ಬಳಸಿದ್ರು ಅನ್ನುವಂಥದ್ದು, ಕರ್ನಾಟಕದ ಸಂಸದರ ಪಾಸನ್ನೇ ಬಳಸಿದ್ರು ಅನ್ನುವಂಥದ್ದು ಅಚ್ಚರಿಯ ವಿಷಯವಾಗಿದೆ. ಅದು ಇದೀಗ ಹೊರ ಬರ್ತಾ ಇದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಇದೀಗ ಏನು ಪ್ರತಾಪ್ ಸಿಂಹ, ಮೈಸೂರು ಸಂಸದ ಪ್ರತಾಪ್ ಸಿಂಹರವರ ಕಚೇರಿಯಿಂದ ಪಾಸ್ ಪಡೆದ ರೀತಿಯಲ್ಲಿಯೇ 22 ವರ್ಷದ ಹಿಂದೆ ಬೀದರ್ BJP ಸಂಸದರಾದ ರಾಮಚಂದ್ರ ವೀರಪ್ಪರವರ ಕಚೇರಿಯಿಂದ ಉಗ್ರರು ಪಾಸ್ ಪಡೆದುಕೊಂಡು ಸಂಸತ್ ಮೇಲೆ ದಾಳಿ ಮಾಡಿದರು. ಅದು ಹೇಗೆಲ್ಲ ಮಾಡಿದರು ಅಂದರೆ, ರಾಮಚಂದ್ರ ವೀರಪ್ಪ ಅವರ ಲೆಟರ್ ಹೆಡ್ ಮತ್ತು ನಕಲಿ ಸಹಿ ಬಳಸಿದ ಉಗ್ರರು ದೆಹಲಿಯಲ್ಲಿದ್ದ ಸಂಸದರ ಸಹಾಯಕರಿಗೆ ಪತ್ರ ತೋರಿಸಿದರು. ಈ ಪತ್ರದ ಆಧಾರದ ಮೇಲೆ ರಾಮಚಂದ್ರಪ್ಪ ವೀರಪ್ಪ ಅವರ ಕಚೇರಿಯಿಂದ ಸಂಸತ್ ಪ್ರವೇಶಕ್ಕೆ ಪಾಸ್ ನೀಡಲಾಗಿತ್ತು. ಈ ಕಾರ್ ಪಾಸ್ ಮೂಲಕ ಉಗ್ರರು ಸಂಸತ್ ಆವರಣವನ್ನು ಪ್ರವೇಶಿಸಿದರು. ಆದರೆ ಇದು ಕೆಲವೊಂದು ಭದ್ರತಾ ಸಿಬ್ಬಂದಿಗಳ ಚಾಕಚಕ್ಯತೆಯಿಂದ ಗೊತ್ತಾಗುತ್ತೆ. ಹಂಗಾದರೆ ಆಗಿದ್ದೇನು ಅಂತ ನೋಡೋದಾದರೆ ಸ್ನೇಹಿತರೆ, ಡಿಸೆಂಬರ್ 13 ಬೆಳಗ್ಗೆ 5 ಭಯೋತ್ಪಾದಕರು ಗೃಹ ಸಚಿವಾಲಯದ ಸ್ಟಿಕ್ಕರ್ ಅಂಟಿಸಿರುವ ಕೆಂಪು ದೀಪ ಇರುವ ಅಂಬಾಸಿಡರ್ ಕಾರ್ನಲ್ಲಿ ಆಗಮಿಸಿದರು. ಬೆಳಗ್ಗೆ 11:40ಕ್ಕೆ ಸಂಸತ್ ಭವನದ ಸಂಕೀರ್ಣವನ್ನು ಪ್ರವೇಶಿಸಿದರು.
ಉಗ್ರರಿದ್ದ ಕಾರು ಸಂಸತ್ ಭವನದ ಗೇಟ್ ಸಂಖ್ಯೆ 12 ಕಡೆ ಸಾಗುತ್ತಿದ್ದಾಗ ಕಾರ್ಯನಿರ್ವಹಿಸುತ್ತಿದ್ದ ವಾರ್ಡ್ ಸಿಬ್ಬಂದಿ ಅನುಮಾನ ಬಂದಿತ್ತು. ವಾಹನವನ್ನು ಹಿಂದಕ್ಕೆ ತಿರುಗಿಸಲು ಸೂಚಿಸಿದರು. ಈ ವೇಳೆ ಕಾರು ಕ್ರಶಂಕ್ ಕಾಂತ್ ರವರ ವಾಹನಕ್ಕೆ ಅಪ್ಪಳಿಸಿತು. ಹೊರಬಂದ ಉಗ್ರರು ಗುಂಡಿನ ದಾಳಿಯನ್ನು ಆರಂಭಿಸಿದರು. ಹೌದು ಸ್ನೇಹಿತರೆ, ಈ ರೀತಿ ಆಗಿದ್ದ ತಕ್ಷಣವೇ 30 ನಿಮಿಷದೊಳಗಡೆ ಸೈರನ್ನನ್ನು ಆನ್ ಮಾಡಲಾಗುತ್ತೆ. ಆ ವೇಳೆ ಉಗ್ರರು ಕೆಳಗಿಳಿದು ದಾಳಿಯನ್ನು ಶುರು ಮಾಡ್ತಾರೆ. ಅದಕ್ಕೆ ಪ್ರತಿಯಾಗಿ ನಮ್ಮ ಸೈನಿಕರು ಅಂದರೆ ಪೊಲೀಸರು, ಭದ್ರತಾ ಮಂಡಳಿ ಏನಿರುತ್ತೆ ಅದು ಕೂಡ ಉಗ್ರರ ಮೇಲೆ ದಾಳಿಯನ್ನು ಮಾಡುತ್ತೆ. ಆ ಸಮಯದಲ್ಲಿ ನಮ್ಮ 8 ಪೊಲೀಸರು ಹತರಾಗ್ತಾರೆ. 5 ಉಗ್ರರು ಅಲ್ಲಿ ನಮ್ಮ ಸಂಸತ್ ಮೇಲೆ ದಾಳಿ ಮಾಡೋಕ್ಕೆ ಬಂದಿರ್ತಾರೆ, ಅವರು ಕೂಡ ನಿಧನ ಹೊಂದ್ತಾರೆ. ಅದೆಲ್ಲವೂ 2021ರ ಘಟನೆ. ಆದರೆ ಸ್ನೇಹಿತರೆ, ಇದೀಗ ಬಂಧಿಸಲಾಗಿರುವ ಆರೋಪಿಗಳು ನಾವು ಕ್ರಾಂತಿಕಾರಿಗಳು, ನಾವು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡುವವರು ಅಂತ ಎಷ್ಟೇ ಹೇಳಿದರೂ ಕೂಡ ಇದನ್ನು ಕ್ಷಮಿಸುವಂತಹ ತಪ್ಪಲ್ಲ ಸ್ನೇಹಿತರೆ. ಯಾಕಂದರೆ ಅವರು ದಾಳಿ ಮಾಡಿರೋದು ಯಾವುದೋ ಚಿಕ್ಕ ಪುಟ್ಟದಲ್ಲ. ಅವರು ಮಾಡಿರೋದು ಭಾರತದ ರಾಜಕೀಯ ಹೃದಯವೇ ಎಂದು ಕರೆಯುವ ಸಂಸತ್ ಮೇಲೆ ಅಂದರೆ ಲೋಕಸಭೆಯ ಮೇಲೆ ದಾಳಿ ಮಾಡಿರೋದು ಖಂಡಿಸಲು ಸಾಧ್ಯವಾಗಿದೆ. ಯಾಕಂದರೆ ನಿಮಗೆ ಗೊತ್ತಿರಬೇಕು, ಸಂಸತ್ ಅನ್ನೊಂದು ದೇವರಿಗೆ ಸಮನಾಗಿ ನೋಡ್ತಾರೆ ಯಾರು ರಾಜಕಾರಣಿಗಳು. ಅಂತಹ ಒಂದು ಪ್ಲೇಸ್ ಮೇಲೆ ಇದು ಏನಂದರೆ ಯಾವುದೋ ಒಂದು ಚಿಕ್ಕ ಪುಟ್ಟ ಕಾರಣಕ್ಕಲ್ಲ, ಅದು ಪ್ರೀ ಪ್ಲ್ಯಾನ್ ಆಗಿ ಅಂದರೆ 1.5 ವರ್ಷದಿಂದ ಪ್ರೀ ಪ್ಲ್ಯಾನ್ ಆಗಿ ಮಾಡಿದ್ದಾರೆ. ಅಂದರೆ ಇದನ್ನು ಕ್ಷಮಿಸಲಾರದಂತಹ ತಪ್ಪಾಗಿದೆ. ಅವರನ್ನು ಈಗಾಗಲೇ ಭಯೋತ್ಪಾದಕ ಏನು ಕಾಯ್ದೆ ಇದೆ ಅದರ ಅಡಿಯಲ್ಲಿ ಪೊಲೀಸರು ದಾಖಲಿಸಿದ್ದಾರೆ. ಅದೆಲ್ಲವೂ ಒಳ್ಳೆಯದೇ. ಇಂತಹ ತಪ್ಪುಗಳು ಮತ್ತೆ ಆಗಬಾರ್ದು. ಯಾಕಂದರೆ ಈಗಿನ ಭದ್ರತೆ ನಮಗಿದೊಂದು ಎಚ್ಚರಿಕೆಯನ್ನು ಕೊಟ್ಟಿದೆ. ಯಾಕಂದರೆ ಈಗ ಆಗಿರುವಂತಹದ್ದು ಒಂದು ರೀತಿ ಒಳ್ಳೆಯದೆ, ಅಂದರೆ ನಾವು ಎಷ್ಟು ಲೋಪ ಇದ್ದೀವಿ ಭದ್ರತೆಯಲ್ಲಿ ಅನ್ನೋದು ತಿಳಿಯುತ್ತೆ. ಸೊ ಇನ್ನು ಮುಂದಾದರೂ ನಮ್ಮ ಭದ್ರತೆಯನ್ನು ಹೆಚ್ಚು ಮಾಡ್ಕೋಬೇಕು. ಆ ಮೂಲಕ ಮತ್ತೆ ಇಂತಹದ್ದೊಂದು ಅಂದರೆ 22 ವರ್ಷದಿಂದ ಏನಾಗಿತ್ತು ಮತ್ತು ಈಗೇನಾಗಿದೆ ಮತ್ತೆ ಇಂತಹದ್ದೊಂದು ಮುಂದೆ ಆಗಬಾರ್ದು. ಅಂದರೆ ನಾವು ಇನ್ನಷ್ಟು ಭದ್ರತೆಯನ್ನು ಹೆಚ್ಚಿಸ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ಈ ಸ್ಟೋರಿಯನ್ನು ಮುಗಿಸ್ತೀವಿ. ಸ್ನೇಹಿತರೆ, ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲಯನ್ ಟಿವಿ ಕನ್ನಡ.